ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಕೈಲಿ ಇವತ್ತು ಆಮ್, ಬೀಟ್ ಇಸ್ರಾಯೇಲ್ ಇಂಟರ್ನ್ಯಾಷನಲ್ ಸಂಸ್ಥೆ ಹಂಚಿಕೊಂಡಿರೋ ಕೆಲವು ಟಿಪ್ಪಣಿಗಳಿವೆ. ಇವು ಗಡ್ಡಿ ಎಫ್ರಾಯಿಂ ಅವರ ವಿಶ್ಲೇಷಣೆಯನ್ನು ಆಧರಿಸಿವೆ. ವಿಷಯ ಯೋಸೆಫ್ ಮತ್ತು ಫೇರೋ ಕಂಡ ಕನಸುಗಳು. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಇಬ್ಬರೂ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾರೆ. ಆದ್ರೆ ಒಂದು ಕನಸು ಜಗತ್ತನ್ನ ಮೇಲೆತ್ತಿದ್ರೆ ಇನ್ನೊಂದು ಕೆಳಗೆ ಜಾರಿಸುತ್ತೆ. ಯಾಕೆ ಹೀಗೆ? ಏನಿದ್ರ ಹಿಂದಿನ ರಹಸ್ಯ? ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಹೌದು, ಖಂಡಿತ. ಈ ಟಿಪ್ಪಣಿಗಳಲ್ಲಿರೋ ಒಂದು ಸ್ವಾರಸ್ಯಕರ ವಿಷಯ ಅಂದ್ರೆ ಇದು ಕೇವಲ ಕನಸುಗಳ ಕಥೆಯಲ್ಲ. ಇದು ಎರಡು ರೀತಿಯ ದಾರಿಗಳ ಬಗ್ಗೆ ಹೇಳುತ್ತೆ. ಒಂದು ದಾರಿ ಬೆಳಕಿನ ಕಡೆಗೆ, ಅಂದ್ರೆ ಮೇಲಕ್ಕೆ ಏರುವ ದಾರಿ. ಇನ್ನೊಂದು ಕತ್ತಲೆಯ ಕಡೆಗೆ, ಅಂದ್ರೆ ಕೆಳಗೆ ಇಳಿಯುವ ದಾರಿ. ಹಾಗಾದ್ರೆ ನಾವು ಏರುವ ದಾರಿಯಿಂದಲೇ ಶುರು ಮಾಡೋಣ. ಯೋಸಫ್ನ ಕನಸುಗಳು. ಅವನ ಮೊದಲ ಕನಸು ಹೊಲದಲ್ಲಿನ ಧಾನ್ಯದ ಸಿವುಡುಗಳ ಬಗ್ಗೆ ಅಲ್ವಾ? ಎಲ್ಲವೂ ಭೂಮಿಗೆ, ಅಂದ್ರೆ ಭೌತಿಕ ಜಗತ್ತಿಗೆ ಸಂಬಂಧಿಸಿದ್ದು. ಆದ್ರೆ ಅವನ ಎರಡನೇ ಕನಸು ಅದು ಸೀದಾ ಆಕಾಶಕ್ಕೆ ಹೋಗುತ್ತೆ. ಸೂರ್ಯ, ಚಂದ್ರ, ನಕ್ಷತ್ರಗಳು. ಇದು ನೆಲದಿಂದ ಶುರುವಾಗಿ ಆಕಾಶ ಮುಟ್ಟುವ ಒಂದು ಪಯಣದ ಹಾಗೆ ಕಾಣಿಸುತ್ತೆ. ಹೌದು, ಸರಿಯಾಗಿ ಹೇಳಿದ್ರಿ. ಯಹೂದಿ ಅಧ್ಯಾತ್ಮದ ಕೆಲವು ದೊಡ್ಡ ಚಿಂತಕರು ಮಹರಾಲ್ ಅವರ ಹಾಗೆ ಇದೇ ಪಾಯಿಂಟ್ ಹೇಳ್ತಾರೆ. ಅವರ ಪ್ರಕಾರ ಕನಸು ಅನ್ನೋದು ನಮ್ಮ ಆತ್ಮದ ಒಂದು ಎಕ್ಸ್ರೇ ಇದ್ದ ಹಾಗೆ. ಯೋಸಫಿನ ಆತ್ಮ ಅದು ಸ್ವಾಭಾವಿಕವಾಗಿಯೇ ಮೇಲ್ಮುಖವಾಗಿತ್ತು. ಈ ಮೂಲಗಳು ಅವನನ್ನು ಸದ್ದಿಕ್ ಅಂತ ಕರೀತವೆ. ಸದ್ದಿಕ್ ಅಂದ್ರೆ ಸತ್ಪುರುಷ ಅಂತಾನಾ? ಸತ್ಪುರುಷ ಅಂತ ಸರಳವಾಗಿ ಹೇಳಬಹುದು, ಆದರೆ ಅದರ ಅರ್ಥ ಅದಕ್ಕಿಂತ ಹೆಚ್ಚು ಆಳವಾಗಿದೆ. ಸದ್ದಿಕ್ ಅಂದ್ರೆ ಸ್ವರ್ಗದ ಆದರ್ಶಗಳನ್ನ ಭೂಮಿಯ ಮೇಲೆ ವಾಸ್ತವಕ್ಕೆ ತರುವನು. ಒಂದು ರೀತಿ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚದ ನಡುವಿನ ಸೇತುವೆ. ಸರಿ, ಇದಾರ್ಥವಾಯ್ತು. ಯೋಸಫಿನ ಕನಸು ಭೂಮಿಯಿಂದ ಆಕಾಶಕ್ಕೋಗುತ್ತೆ. ಹಾಗಾದ್ರೆ ಫೇರೋನ ಕನಸಿನ ಪಯಣ ಎತ್ತ? ಅದು ಕೂಡ ಹೀಗೇನಾ ಅಥವಾ ಸಂಪೂರ್ಣ ಉಲ್ಟಾನಾ? ಸಂಪೂರ್ಣ ಉಲ್ಟ. ಅವನ ಕನಸು ಉನ್ನತ ಮಟ್ಟದಿಂದ ಶುರುವಾಗತ್ತೆ. ಹಸುಗಳು ಅಂದ್ರೆ ಪ್ರಾಣಿ ಜೀವನ, ಆದ್ರೆ ಅಲ್ಲಿಂದ ಕೆಳಗಿಳಿಯುತ್ತೆ ಧಾನ್ಯದ ತೆನೆಗಳಿಗೆ, ಅಂದ್ರೆ ಸಸ್ಯ ಜೀವನಕ್ಕೆ. ಇದು ಪ್ರಜ್ಞೆಯ ಕುಸಿತವನ್ನು ತೋರಿಸುತ್ತೆ. ನೋಡಿ, ರಾಂಬಾನ್ ಮತ್ತು ಝೋಹಾರ್ನಂತಹ ಮೂಲಗಳ ಪ್ರಕಾರ ಈಜಿಪ್ಟ್ ಅಂದ್ರೆ ಮಿತ್ಸ್ರಾಯಿಮ್ ಅನ್ನೋ ಪದಕ್ಕೆ ಮಿತಿಗಳು ಅಥವಾ ಬಂಧನ ಅನ್ನೋ ಅರ್ಥನೂ ಇದೆ. ಓ ಹೌದಾ? ಹೌದು. ಫೇರೋನ ಯೋಚನೆಗಳು ಅವನ ಇಂದ್ರಿಯಗಳ ಮಿತಿಯಲ್ಲೇ ಬಂದಿಯಾಗಿದ್ದವು. ಅವನ ಅಹಂಕಾರ ಅವನ ಆತ್ಮವನ್ನು ಕಟ್ಟಿ ಹಾಕಿತ್ತು. ಹಾಗಾಗಿ ಅವನ ಕನಸುಗಳು ಕೂಡ ಕೆಳಮುಖವಾಗಿಯೇ ಸಾಗಿದವು. ಎಕ್ಸಾಕ್ಟ್ಲಿ, ಕೆಳಮುಖವಾಗಿಯೇ ಸಾಗಿದವು. ನನಗೆ ಈ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಅನ್ಸಿತು. ಈ ಟಿಪ್ಪಣಿಗಳು ಹೇಳೋ ಹಾಗೆ ಈ ಕನಸುಗಳು ಕೇವಲ ಯೋಸೆಫ್ ಅನ್ನೋ ವ್ಯಕ್ತಿಯ ಬಗ್ಗೆ ಅಲ್ಲ, ಬದಲಿಗೆ ಮೋಶಿಯಾಕ್ ಬೆನ್ ಯೋಸೆಫ್ ಅನ್ನೋ ಒಂದು ದೊಡ್ಡ ಪರಿಕಲ್ಪನೆ ಬಗ್ಗೆ. ಏನಿದು ಕಾನ್ಸೆಪ್ಟ್? ಇದು ಯೋಸೇಫ್ನ ಧ್ಯೇಯದ ಒಂದು ವಿಸ್ತರಣೆ ಅಂತ ಹೇಳ್ಬೋದು. ಅವನ ಮೊದಲ ಕನಸು ಅಂದ್ರೆ ಆ ಸೀಡುಗಳು ಭೌತಿಕ ಜಗತ್ತನ್ನು ಸರಿಪಡಿಸುವುದನ್ನು ಸೂಚಿಸುತ್ತೆ. ಎರಡನೇ ಕನಸು ನಕ್ಷತ್ರಗಳು ಉನ್ನತ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದನ್ನು ಸಂಕೇತಿಸುತ್ತೆ. ಆದರೆ ಇಲ್ಲಿ ಒಂದು ಅದ್ಭುತವಾದ ತಿರುವು ಇದೆ. ಅದೇನು? ಗಡ್ಡಿ ಎಫ್ರಾಯಿಂ ಅವರ ಟಿಪ್ಪಣಿಗಳ ಪ್ರಕಾರ ಈ ಕಥೆ ಯೋಸೆಫ್ಗೆ ಮಾತ್ರ ಸೀಮಿತವಲ್ಲ. ಫೇರೋ ಕಂಡ 7 ವರ್ಷಗಳ ಸಮೃದ್ಧಿ ಮತ್ತು 7 ವರ್ಷಗಳ ಬರಗಾಲ ಅದು ನೇರವಾಗಿ ಯೋಸೆಫ್ನ ತಂದೆ ಯಾಕೋಬನ ಜೀವನಕ್ಕೆ ಸಂಬಂಧಿಸಿದೆ. ಒಂದು ನಿಮಿಷ, ಇದು ಬಹಳ ಮುಖ್ಯವಾದ ವಿಷಯ. ಅಂದ್ರೆ ನೀವ್ ಹೇಳ್ತಿರೋದು ಫೇರೋ ಕಂಡ ಆ ಕನಸು ಕೇವಲ ಈಜಿಪ್ಟ್ ಬಗ್ಗೆ ಅಲ್ಲ, ಅದು ಯಾಕೋಬನ ಜೀವನದ 2 ಹಂತಗಳ ಪ್ರತಿಬಿಂಬ ಅಂತನಾ? ಖಚಿತವಾಗಿ. ಯಾಕೋಬನು ರೇಚಲ್ಗಾಗಿ ದುಡಿದ ಮೊದಲ 7 ವರ್ಷಗಳು ಪ್ರೀತಿ ಸಮೃದ್ಧಿಯ ಸಂಕೇತ. ಅದು ಬಹಿರಂಗವಾದ ಆಶೀರ್ವಾದದ ಸಮಯ. ನಂತರ ಲಯಾಳಿಗಾಗಿ ದುಡಿದ 7 ವರ್ಷಗಳು ಅದು ಹೋರಾಟ ಮತ್ತು ಸಂಕಟದ ಸಮಯ. ಅದು ಅಂತರಂಗದ ಕಷ್ಟದ ಸಮಯ. ಅದಕ್ಕೆ ಯೋಸೆಫ್ ಫೇರೋನಿಗೆ ಇವೆರಡೂ ಒಂದೇ ಕನಸು ಅಂತ ಹೇಳ್ತಾನೆ. ಓಹ್, ಇದರ ಆಳವಾದ ಅರ್ಥ ಇದೇನಾ? ಹೌದು. ಒಬ್ಬ ವ್ಯಕ್ತಿಯ ಅಂತರಂಗದ ಹೋರಾಟವೇ ಇಡೀ ಜಗತ್ತಿನ ಭವಿಷ್ಯಕ್ಕೆ ಕನ್ನಡಿಯಾಗುತ್ತೆ. ಯಾಕೋಬನ ವೈಯಕ್ತಿಕ ಕಥೆ ಒಂದು ಜಾಗತಿಕ ಧ್ಯೇಯವಾಗಿ ಬದಲಾಗುತ್ತೆ. ವಾವ್, ಇದು ನಿಜಕ್ಕೂ ಆಳವಾದ ಯೋಚನೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದಾ? ಯೋಸೆಫಿನ ಕನಸುಗಳು ಮೇಲೇರುವ ಆತ್ಮದ ಸಂಕೇತ, ಅಂದ್ರೆ ಭೌತಿಕ ಜಗತ್ತಿನಲ್ಲೇ ಇದ್ದು ಆಧ್ಯಾತ್ಮಿಕ ಗುರಿಗಳನ್ನ ತಲುಪುವುದು. ಅದೇ ಫೇರೋನ ಕನಸುಗಳು ಕೆಳಗೆ ಇಳಿಯುವ ಮನಸ್ಸಿನ ಸಂಕೇತ,
ಕೇವಲ ಭೌತಿಕತೆಯಲ್ಲೇ ಸಿಲುಕುಕೊಳ್ಳುವುದು. ಮತ್ತು ಈ ಮೂಲಗಳ ಪ್ರಕಾರ ಮೇಲೇರುವ ಕನಸು ಮಾತ್ರ ಜಗತ್ತನ್ನು ಸರಿದಾರಿಯಲ್ಲಿ ಮುನ್ನಡೆಸಬಲ್ಲದು. ಅತ್ಯುತ್ತಮವಾಗಿ ಹೇಳಿದಿರಿ. ಸಂಪೂರ್ಣವಾಗಿ ಸರಿ. ಕೊನೆಯದಾಗಿ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಈ ಟಿಪ್ಪಣಿಗಳು ಯೋಸೆಫ್ನ ಕನಸನ್ನು ಭೌತಿಕ ಜೀವನವನ್ನು ಆಧ್ಯಾತ್ಮಿಕ ಉದ್ದೇಶವನ್ನಾಗಿ ಪರಿವರ್ತಿಸುವ ನೀಲನಕ್ಷೆ ಅಂತ ಕರೆಯುತ್ತವೆ. ಹಾಗಾದರೆ ನಮ್ಮ ದೈನಂದಿನ ಕೆಲಸಗಳೆಂಬ ಸಿವುಳುಗಳ ನಡುವೆ ನಮ್ಮದೇ ಆದ ನಕ್ಷತ್ರಗಳು ಅಂದ್ರೆ ನಮ್ಮ ಜೀವನದ ಉನ್ನತ ಉದ್ದೇಶವನ್ನು ನಾವು ಹೇಗೆ ಕಂಡುಕೊಳ್ಳಬಹುದು?